ಊಟಕ್ಕಿಲ್ಲದ ಉಪ್ಪಿನಕಾಯಿ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಇದೆ. ಬಿಸಿ ರೋಡಿನಲ್ಲಿ ಬಸ್ ಸ್ಟ್ಯಾಂಡ್ ಊಟಕ್ಕಿಲ್ಲದ ಉಪ್ಪಿನಕಾಯಿ. ಮಗುವನ್ನು ಹಿಡ್ಕೊಂಡು 1 ಗಂಟೆ ಕಾಯಲಿಕ್ಕೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಯಾವುದೋ ಒಬ್ಬರ ಪ್ರೈವೇಟ್ ಬಿಲ್ಡಿಂಗ್ ಬಿಸಿ ರೋಡಿನ ಬಸ್ ಸ್ಟ್ಯಾಂಡ್. ಬಸ್ಸಿಗಳು ನಿಂತರೆ ಆ ಬಸ್ಸಿಗೆ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ನಮ್ಮ ಬಿಸಿ ರೋಡಲ್ಲಿ. ಮಾನಿಗೆ ಆದ್ರೆ ಈಗ ನೇತಾಡಿ ಆದ್ರೂ ಹೋಗ್ತಾರೆ, ಬ್ಯಾಂಗ್ಳೂರ್ ಮೈಸೂರಿಗೆ ಹೋಗಿ ಕಾಯ್ಬೇಕು. ಮಳೆಗಾಲ ಆರಂಭವಾಗಿದೆ. ಬಿಸಿ ರೋಡಿನಲ್ಲಿ KSRTC ಬಸ್ ಸ್ಟಾಪ್ ಒಂದಿದೆ, ಅದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ನಾವೀಗ ಬಿಸಿ ರೋಡಿನ ಫ್ಲೈಓವರ್ ನ ಅಂಡರ್ ನಲ್ಲಿ ಇದ್ದೇವೆ. ಇಲ್ಲಿ ಒಂದು ಧರ್ಮಸ್ಥಳ ಕಡೆಗೆ ಅಂದ್ರೆ ಉಪ್ಪಿನಂಗಡಿ ಈ ಕಡೆಗೆ ಅಂದ್ರೆ ಮಂಗಳೂರಿನಿಂದ ಬರುವಂತಹ ರಸ್ತೆಗಳು ಬರುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಈ ಸ್ಥಳದಲ್ಲಿ ಅಲ್ಲಿ ನಿಂತಿರುವಂತಹ ಒಂದು ಬಸ್ ಶೆಲ್ಟರ್ ಅನ್ನ ನಾವು ನೋಡ್ತಾ ಇದ್ದೇವೆ. ಬನ್ನಿ, ಆ ಬಸ್ ಶೆಲ್ಟರ್ಗೆ ಹೋಗ್ತಾ ಇದ್ದೇವೆ. ಯಾವ ರೀತಿಯಾಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಅಲ್ಲಿ ನಿಲ್ಲಬೇಕಾದಂತ ಅನಿವಾರ್ಯತೆ ಇದೆ ಪ್ರಯಾಣಿಕರಿಗೆ ಅನ್ನುವಂತಹದ್ದು ಇಲ್ಲಿರ್ತಕ್ಕಂಥ ವಾಸ್ತವ ಚಿತ್ರಣ. ಇಲ್ಲಿಯ ಬಸ್ ಸ್ಟ್ಯಾಂಡಿನ ಪರಿಸ್ಥಿತಿ ಇದು. ಬಿಸಿ ರೋಡಿನಲ್ಲಿ ಬಹಳಷ್ಟು ಊರುಗಳಿಗೆ ತೆರಳುವಂತಹ ಸ್ಥಳಗಳಲ್ಲಿ ಬಸ್ ಸ್ಟ್ಯಾಂಡಿಗೆ ಕಾಯಬೇಕಾದಂತಹ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಕಾಯ್ತಾ ಇರುವವರನ್ನ ಮಾತಾಡಿಸಬೇಕು. ಎಲ್ಲರೂ ಕೂಡ ಬಸ್ಸಿಗಾಗಿ ಕಾಯ್ತಾ ಇರುವವರು, ಆದ್ರೆ ಇಲ್ಲಿ ನಿಲ್ಲಿಕ್ಕಾಗದ ಪರಿಸ್ಥಿತಿ ಇದೆ. ಅಕ್ಕ, ಬಸ್ ಸ್ಟ್ಯಾಂಡ್ ಇದೀಗ ಕೊಡೆ ಬರ್ತದ ಉಂಟು ಮುಂತೋಡೆ ಬಸ್ ಸ್ಟ್ಯಾಂಡ್ ಸರಿ ಮೂರು ಬೀಸ್ ರೋಡ್ ಬಸ್ ಬರ್ತನಾಗ ಚಂಡಿ ಅಬ್ಜರ ದಾದ ಬಂಡ್ರೆ ಎಷ್ಟು ಆಡ್ತಾರೆ ಈತ್ ಹೈಟೆಕ್ ಬೀಚ್ ರೋಡ್ ಸ್ವಲ್ಪ ಬಸ್ ಬರ್ಸವತ್ತನ ಫುಲ್ ಚಂಡಿ ಆಪರ ನಿರ್ಮಲವಾಯಿನ ಬಸ್ ಸ್ಟ್ಯಾಂಡ್ ಬೋರ್ಡ್ ಅದೇ ದಾದ ಬುದಾರೆ ರೋಹಿಣಿ ಬಸ್ ಸ್ಟ್ಯಾಂಡ್ ಹೇಗುಂಟು ಚಂಡಿ ಆಗ್ತಿದ್ದೀರಾ? ಹೌದಾ? ತೊಲೆ ಎಂದು ವಾಸ್ತವ ಪರಿಸ್ಥಿತಿ ಐದು ಬುಕ್ ಮೂಲೆ ಅಗೇಲದ್ದು ಬಸ್ ಸ್ಟ್ಯಾಂಡ್ ಇದು. ಆದ್ರೆ ಇಲ್ಲಿ ಎಲ್ಲ ಹೊರಗಡೆ ನಿಲ್ಬೇಕಾದಂತ ಅನಿವಾರ್ಯತೆ. ಬೆಳಗಿನ ಟೈಮ್ ಅಂತೂ ಹೇಳಲಿಕ್ಕೆ ಬೇಡ. ಈಗ ನೋಡಿ, ಎಲ್ಲರೂ ಅಂಗಡಿ ಬಾಗಿಲಲ್ಲಿ ನಿಂತಿದ್ದಾರೆ. ಬಸ್ಸಿಗಾಗಿ ಕಾಯುವವರೆಲ್ಲ ನಿಂತದ್ದು ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಅಲ್ಲೆಲ್ಲ ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಬಸ್ಸಿಗಾಗಿ ಕಾಯುವವರು. ತುಲೆ ಒಂಜಿ ಬಸ್ ಬರ್ತಂಡೆ ತುಲೆ ಐಟ್ ಪೋಪುನಾಕಲ್ ಎಂಚ ಬೋರ್ಡ್ ಅಂತುಲೆ ಎಂದು ಬಸ್ ಸ್ಟ್ಯಾಂಡ್ ಅವಸ್ಥೆ. ಇದು ಮೂಲತಃ ಬಸ್ ಸ್ಟ್ಯಾಂಡ್ ಇದೆ, ಚಂಡಿಯ ಒಂದೇ ಪೋಪುನು ಬಸ್ ಸ್ಟ್ಯಾಂಡ್. ನೋಡಿ, ಇಲ್ಲೊಂದು ಪೈಪು ಗ್ಯಾಸ್ ಪೈಪ್ ಲೈನ್ ಒಂದು ಕೆಲಸ ಮಾಡಿದ್ದಾರೆ. ಹೀಗೆ ಅಡ್ಡಾದಿಡ್ಡಿಯಾಗಿ ಬಿಟ್ಟು ಹೋಗಿದ್ದಾರೆ ಅನ್ನುವಂತಹದ್ದು ಜನಗಳ ಆರೋಪ. ಇದು ಲಯನ್ಸ್ ನವರು ಮಾಡಿದಂತಹ ಬಸ್ ಸ್ಟ್ಯಾಂಡ್. ಅದರಲ್ಲೇನೋ ಕಟ್ ಮಾಡಿದ್ದಾರೆ, 2 ಸೀಟ್ ಇತ್ತು, ಅದನ್ನು ಕೂಡ ಮುನ್ಸಿಪಾಲಿಟಿಯವರು ಕಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ನೋಡಿ, ಇಲ್ಲೆಲ್ಲ ನಿಲ್ಲುದು ಇದೆಲ್ಲವೂ ಕೂಡ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಅಲ್ಲಿ ತನಕವೂ ಕೂಡ ಬಸ್ ಸ್ಟ್ಯಾಂಡ್. ಬಸ್ಸು ಮತ್ತು ಇವರು ನಿಂತಿರುವಂಥ ಸ್ಟ್ಯಾಂಡ್ ಅಷ್ಟೇ, ಯಾವುದೇ ಶೆಲ್ಟರ್ ಇಲ್ಲ. ಈ ಬಗ್ಗೆ ಮಹಿಳೆಯರಿಗೆ ಬಹಳಷ್ಟು ತೊಂದರೆಗಳಾಗ್ತದೆ. ಕಷ್ಟ ಆಗುದಿಲ್ವಾ? ಅಲ್ಲ, ಈಗ ತುಂಬಾ ವರ್ಷಗಳಿಂದ ಬಸ್ ಸ್ಟ್ಯಾಂಡ್ ಹೀಗೆ ಇಲ್ವಾ ಅಲ್ವಾ? ಆಯ್ತಾ? ಕಷ್ಟ ಆಗ್ಬೇಕ? ಕಷ್ಟ ಆಗ್ತದೆ. ನೋಡಿ ಎಲ್ಲ ನೋಡಿ, ಹೀಗೆ ಇಲ್ಲಿ ನೋಡಿ ಎಲ್ಲ ಹೀಗೆ ನಿಲ್ಲುದು. ಇದು ಅವಸ್ಥೆ. ಮತ್ತು ಬಸ್ ಇದು ಕಂಪ್ಲೀಟ್ ಬಸ್ ಸ್ಟ್ಯಾಂಡಿಗೆ ಬಸ್ ಬಂದಾಗ ಹೀಗೆ ಹೋಗುದು. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಬಿಸಿ ರೋಡಿನ ವಾಸ್ತವತೆ ಇದು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇದು ಒಂದು ಸೈಡ್ ಹೀಗಿರ್ತದೆ, ಇನ್ನೊಂದು ಸೈಡು ಕೂಡ ಹಾಗೆ ಇರ್ತದೆ. ನೋಡಿ, ಎಲ್ಲ ಅಂಗಡಿಗಳ ಮುಂದೆ ಮತ್ತು ಬೇರೆ ಬೇರೆ ಕಡೆಗೆ ಸರ್, ಬಸ್ ಸ್ಟ್ಯಾಂಡಿನ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಒಂದು ಬಸ್ ಸ್ಟ್ಯಾಂಡ್, ಈಗ ನೀವು ಇಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲ, ಕೊಡೆ ಇಟ್ಕೊಂಡೇ ನಿಲ್ಲಬೇಕು. ಹೌದು, ಭಾರಿ ಕಷ್ಟ. ಏನು ಮಾಡಬೇಕು? ಯಾರೆಲ್ಲ ಹೇಳುದು? ಎಷ್ಟು ವರ್ಷದಿಂದ ಹೀಗೆ ನೋಡ್ತಾ ಇದ್ದೀರಿ ಸರ್? ಸಾಮಾನ್ಯ 10 ವರ್ಷ ಇದೇ ರೀತಿ ಉಂಟು. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಸರ್, ಅಲ್ಲಿಗೆ ಬಸ್ಸೇ ಹೋಗುದು. ಯಾಕಂದರೆ ಅಲ್ಲಿ ಪರಿಸ್ಥಿತಿ ಯಾರು ಚಿಂತು ಹೈವೇ ಟೆಕ್ನಿಕಾಗಿ ಮಾಡಿಕೊಂಡಿದ್ದಾರೆ, ಮಾಡಿಕೊಂಡಿದ್ದಾರೆ.
ಸರಿಯಾದ ರೀತಿ ಮಾಡಿಕೊಂಡಿಲ್ಲ. ಹೌದು. ಯಾವುದು ಗೊತ್ತಿಲ್ಲ ಹೋಗುದು ಭಾರಿ ಗಾಡಿ ಅದು ದೂರ ಹೋಗೋದು ಯಾವುದು ಹೋಗುದು ಡೈರೆಕ್ಟ್ ಹೋಗುತ್ತೆ. ಇದು ನೋಡಿ ಇನ್ನೊಂದು ಬಸ್ ಬಂತು, ಓಡುದು ನೋಡಿ ನೋಡಿ ಇನ್ನೊಂದು ಬಸ್ ಬಂತು, ವಿಟ್ಲ ಸ್ಟೇಟ್ ಬ್ಯಾಂಕಿನ ಬಸ್ ಬಂತು. ಇದು ಇಲ್ಲಿ BC ರೋಡಿನ ವಾಸ್ತವ ಪರಿಸ್ಥಿತಿ ಹೀಗಿದೆ ಅಂತ ಇಲ್ಲಿಯ ಬಸ್ ಸ್ಟ್ಯಾಂಡಿನ ಕತೆ. ಬಸ್ ಸ್ಟ್ಯಾಂಡಿನ ಕೊರತೆ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ಎಲ್ಲ ಸಾರ್ವಜನಿಕರಿಗೆ ಗೊತ್ತುಂಟು. BC ರೋಡಿನಲ್ಲಿ ಬಸ್ ಸ್ಟ್ಯಾಂಡ್ ಊಟಕ್ಕಿಲ್ಲದೆ ಉಪ್ಪಿನಕಾಯಿ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಒಂದು ಬಸ್ ಸ್ಟ್ಯಾಂಡ್ ನಮ್ಮ ರಂಗೋಲಿ ಹೋಟೆಲ್ ನ ಒಪೋಸಿಟ್ ಸೈಡ್ ಅಲ್ಲಿ ಇದೆ. ಅಲ್ಲಿ ಯಾರು ಭಿಕ್ಷುಕರು ಮಾತ್ರ ಅಲ್ಲಿ ಇರುದು. ಖಾಲಿ ಒಮ್ಮೆ ಬಸ್ ಖಾಲಿ ಎಂಟ್ರಿ ಮಾಡ್ಲಿಕ್ಕೆ ಬಸ್ ಹೋಗ್ತದೆ, ಪ್ಯಾಸೆಂಜರ್ ಅಲ್ಲಿ ನಿಲ್ಲುವಾಗಿಲ್ಲ. ಯಾಕಂತ ಹೇಳಿದ್ರೆ ಬಸ್ ಅಲ್ಲಿ ನಿಲುಗಡೆ ಇಲ್ಲ. ಬಸ್ ಇರೋದು ಇಲ್ಲಿ ನಮ್ಮ ಮೇನ್ ತಾಲೂಕು ಆಫೀಸಿನ ಎದುರುಗಡೆಯಲ್ಲಿ ನ್ಯಾಷನಲ್ ಹೈವೇ ಅಲ್ಲಿ ಬಸ್ ಸ್ಟ್ಯಾಂಡ್. ಒಂದು ಗ್ಯಾಸ್ ಟ್ಯಾಂಕರ್ ಹೋಗ್ತದೆ, ದೊಡ್ಡ ದೊಡ್ಡ ವೆಹಿಕಲ್ ಹೋಗ್ತದೆ, ಅದರಲ್ಲೇ ಬಸ್ ನಿಲ್ಲಿಸ್ತಾರೆ. ಆಕ್ಚುಲಿ ಇದು ಅನಧಿಕೃತ. ಅದಲ್ಲದೆ ಇಲ್ಲಿ ಒಂದು ಬಸ್ಸಿನ ಪ್ರಯಾಣಿಕರಿಗೆ ಒಂದು ಶೆಲ್ಟರ್ ಇಲ್ಲ. ಯಾವುದೋ ಒಂದು ಸೇವಾ ಸಂಸ್ಥೆ, ಲಯನ್ಸ್ ಸೇವಾ ಸಂಸ್ಥೆ ಇತ್ತೀಚೆಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಬಸ್ ಸ್ಟ್ಯಾಂಡ್ ಅಂದ್ರೆ ಸಣ್ಣ ಒಂದು ಶೆಲ್ಟರ್ನಾಗೆ ಮಾಡಿದೆ. ಅದು ದೊಡ್ಡ ಅವರದು ಸಾರ್ವಜನಿಕರಿಗೆ ಉಪಯುಕ್ತವಾದದ್ದು. ಅದಕ್ಕೂ ಕೂಡ ಮುನ್ಸಿಪಾಲಿಟಿಯನ್ನ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಸುದ್ದಿ ಇತ್ತು. ಅವರೇನ ಒತ್ತಡ ಎಲ್ಲರ ಹತ್ರ ಪರ್ಮಿಷನ್ ತಗೊಂಡು ಮಾಡಿದ್ರು. ಕೊನೆಗೂ ನೋಡಿ ಸಾರ್ವಜನಿಕರಿಗೆ ಎಷ್ಟು ಕೊರತೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಬೆಂಗಳೂರು ಬಸ್ ಹೋದ್ರೆ ಅದೊಂದು 5 ನಿಮಿಷ ಬಿಟ್ಟು ಪ್ಯಾಸೆಂಜರ್ ಬಂದ್ರೆ ಬಸ್ ಹೋಗಿರ್ತದೆ. ಇನ್ನು ಬಸ್ ಬರೋದು 1 ಗಂಟೆ ಬಿಟ್ಟು. ಅಷ್ಟೊತ್ತಾಗ ಒಂದು ಬಸ್ ಮಗುವನ್ನು ಹಿಡ್ಕೊಂಡು 1 ಗಂಟೆ ಕಾಯ್ಲಿಕ್ಕೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ. ಇಲ್ಲಿ BC ರೋಡಿನ ಬಸ್ ಸ್ಟ್ಯಾಂಡ್ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ್ ವಾಸುದೇವ ಪ್ಲಾಜಾ ಬಸ್ ಸ್ಟ್ಯಾಂಡ್ ಆಗಿದೆ. ಯಾವುದೋ ಒಬ್ಬರ ಪ್ರೈವೇಟ್ ಬಿಲ್ಡಿಂಗ್ BC ರೋಡಿನ ಬಸ್ ಸ್ಟ್ಯಾಂಡ್. ದಿನಕ್ಕೂ ಸಾವಿರಾರು ಜನ ಇಲ್ಲಿ ಹೋಗ್ತಾರೆ. ಎಷ್ಟೋ ಬಸ್ಗಳು ದಿನಕ್ಕೆ ಕಮ್ಮಿಯಲ್ಲಿ 200ರಿಂದ 300 ಬಸ್ ನಿಲ್ತದೆ. ರಾತ್ರಿ ಒಂದು 150 ಬಸ್ ನಿಲ್ತದೆ, ಬೆಂಗಳೂರು ಹೋಗುವ ಬಸ್ ನಿಲ್ತದೆ. ಎಷ್ಟೋ ಪಿಕ್ ಪಾಕೆಟ್ ಆಗ್ತದೆ. ಸರಿಯಾದ CC ಕ್ಯಾಮರಾ ಇಲ್ಲ ಇಲ್ಲಿ. CC ಕ್ಯಾಮರಾ ಇದ್ದದ್ದು ಸಹ ನೇತಾಡ್ತಾ ಉಂಟು, ಅದಕ್ಕೆ ಕನೆಕ್ಷನ್ ಇಲ್ಲ. CC ಕ್ಯಾಮರಾ ಎಲ್ಲಿ ಬೇಕು ಅಲ್ಲಿ ಇಲ್ಲ. ಒಂದು 100 ಮೀಟರ್ ಆಚೆ ಹಾಕಿದ್ದಾರೆ, ಅದು ಸಹ ಕನೆಕ್ಷನ್ ಇಲ್ಲ. ಇಲ್ಲಿ ನೋಡಿ ಇದು ನೇತಾಡ್ತಾ ಇದೆ. ಹಾಗೆ ಹೇಳುವ ಕೊರತೆ ಅಷ್ಟೇ, ವ್ಯವಸ್ಥೆ ಇಲ್ಲ ಇಲ್ಲಿ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಉಂಟು. ಈಗ ನೋಡಿ, ಅದಲ್ಲದೆ ನಮ್ಮಂತಹ ಒಂದು ವ್ಯಾಪಾರದವರು, ಅವರ ಮುಂದೆ ಸಾರ್ವಜನಿಕರು ದಿನಕ್ಕೆ 150-200 ಜನ ಅಂಗಡಿ ಮುಂದೆ ನಿಲ್ಲುದು. ಅವರನ್ನು ನಮಗೆ ಎಬ್ಬಿಸ್ಲಿಕ್ಕೆ ಸಹ ಒಳ್ಳೇದಾಗುದಿಲ್ಲ. ಹಾಗೆ ಎಬ್ಬಿಸುವಾಗ ಏನಾಗ್ತದೆ, ಎಂಬೆಗೆ ಹೆಂಚಿನ ಮಾರ ಒಂದು ಅಂಗಡಿ ತೆಗೆದ್ರು ಉಂಟು ನಮಗೆ ಸಮಸ್ಯೆ ಹಾಕೋಣ ಅಂತ ಆ ತರ. ನಮಗೆ ಆದ್ರೆ ದಿನಕ್ಕೆ ಸಾವಿರಾರು ರೂಪಾಯಿಗಳು ನಮಗೆ ಬಾಡಿಗೆ ಇರ್ತದೆ, ಕೊಡ್ಲಿಕ್ಕೆ ಸಹ ಕಷ್ಟ ಆಗ್ತಾ ಉಂಟು. ಹಾಗೆ ಇದಕ್ಕೆ ಸರ್ಕಾರ ಅಥವಾ ಮುನ್ಸಿಪಾಲಿಟಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಸರ್, ಹೇಗಿದೆ ಬಸ್ ಸ್ಟ್ಯಾಂಡ್? ಎಲ್ಲಿ ಉಂಟು ಬಸ್ ಸ್ಟ್ಯಾಂಡ್? ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಎಲ್ಲ ಎಷ್ಟು ಕಷ್ಟ ಆಗ್ತದೆ? ತುಂಬಾ ಕಷ್ಟ ಆಗ್ತಾ ಉಂಟು. ಮತ್ತೆ ಏನ್ ಮಾಡುದು? ಎಂತ ಮಾಡುದು? ಹೇಳ್ಬೇಕಲ್ಲ, ಯಾರಿಗಾದ್ರೂ ಹೇಳ್ಬೇಕಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು. ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಅಂತ ಅಲ್ಲಿ ಇತ್ತು, ಮತ್ತೆ ಮೇಲೆ ಇಲ್ಲ. ಬಸ್ ಸ್ಟ್ಯಾಂಡ್ ಮೇಲೆ ಇಲ್ಲ, ಮತ್ತೆ ಕಟ್ಟಲಿಕ್ಕೆ ಜಾಗ ಇಲ್ಲ. ಕಟ್ಟಲಿಕ್ಕೆ ಜಾಗ ಇಲ್ಲ. ಅಲ್ಲೊಂದು ಕಟ್ಟಿದಾರಲ್ಲ, ಅಲ್ಲೊಂದು ಕಟ್ಟಿದ್ದಾರೆ. ಅಲ್ಲಿ ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ಬಸ್ಸೇ ಹೋಗುದಿಲ್ಲ. ಮತ್ತೆ ಮಂಗಳೂರು ಬಸ್ ಹೋಗ್ತದೆ, ಮತ್ತೆ ಬರೋ ಬಸ್ ಎಲ್ಲ ಇಲ್ಲೇ ಇಲ್ಲ. ಹೋಗುವ ಬಸ್ ಹೋಗ್ತದೆ, ಬರುವ ಬಸ್ ಬರುದಿಲ್ಲ. ಇದು ಅಲ್ಲಿಯ ಒಂದು ಬಸ್ ಸ್ಟ್ಯಾಂಡಿನ ವಾಸ್ತವ ಪರಿಸ್ಥಿತಿ. ಹೋಗುವ ಬಸ್ ಹೋಗ್ತದೆ, ಬರುವ ಬಸ್ ಬರ್ತದೆ. ಬಂದು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಆ ಶೆಲ್ಟರ್ ಎಷ್ಟು ದೂರ ನೋಡಿ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಇದು BC ರೋಡ್ನ ಒಂದು ಸೈಡ್ ಬಸ್ ಸ್ಟ್ಯಾಂಡ್, ಇನ್ನೊಂದು ಸೈಡನ್ನು ಅಂಥದ್ದೇ ಕತೆ. ಹೊರಗಡೆ ಅಮ್ಮ ಎಂತ ಬಸ್ ಸ್ಟ್ಯಾಂಡ್ ನೀರು ಪೂರ ಚಂಡಿ ಆಗಲ್ಲ. ಚಂಡಿ ಅದೇ ನನ್ನ ದುಂಬು ಮಲ್ಲ ಇರ್ತದೆ ಅಂತ ಬಸ್ ಸ್ಟ್ಯಾಂಡ್. ಇದು ಎಲ್ಲಿ ಆತನಿಗೆ ಗೊತ್ತಿಲ್ಲ. ಓ ರಾಮನ್, ಹೇಗೆ ಕಷ್ಟ ಆಗುದಿಲ್ವಾ? ಕಷ್ಟ ಆಗ್ತದೆ. ಮಳೆ ನೀರೆಲ್ಲ ಒಳಗೆ ಬರ್ತದಲ್ವಾ? ಮಳೆ ನೀರು ಒಳಗೆ ಬರ್ತದಲ್ಲ. ಹೇಗುಂಟು ಬಸ್ ಸ್ಟ್ಯಾಂಡ್? ಕಾಣ್ತಿಲ್ಲ ಸರ್, ಹೇಗೆ ಹೇಗೆ ಕೂತ್ಕೊಳ್ಳೋದು, ಹೇಗೆ ಹೋಗುದು ಬ್ಯಾಂಗ್ಳೂರಿಗೆ. ಈಗ ಇಷ್ಟು ಬಸ್ಸುಗಳು ನಿಂತರೆ ಆ ಬಸ್ಸಿಗೆ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ ನಮ್ಮ BC ರೋಡಲ್ಲಿ. ಇಷ್ಟು ವರ್ಷ ಇತ್ತು, ನಾನು ಇಲ್ಲಿ 30 ವರ್ಷ ಇತ್ತು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. 30 ವರ್ಷದಲ್ಲಿ ಇಲ್ಲೇ ತನಕ BC ರೋಡಿನಲ್ಲಿ ಬ್ಯಾಂಗ್ಳೂರಿಗೆ ಮೈಸೂರಿಗೆ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲಿ ತನಕ ಜನರಿಗೆ ಕೂತ್ಕೊಳ್ಳುವಂಥದ್ದಾಗಲಿಲ್ಲ. ಪುತ್ತೂರು ಮಾಣಿಗುಂಟಾ? ಎಲ್ಲಿಗೂ ಇಲ್ಲ. ಮತ್ತೆ ನೀವು ಬೆಂಗಳೂರು ಮೈಸೂರು ಮಾತ್ರ ಹೇಳ್ತೀರಿ. ಯಾಕಂದ್ರೆ ಪುತ್ತೂರು ಮಾನಿಗಾದ್ರೆ ಈಗ ನೇತಾಡಿ ಆದ್ರೂ ಹೋಗ್ತಾರೆ, ಬ್ಯಾಂಗ್ಳೂರು ಮೈಸೂರಿಗೆ ಹೋಗುವಾಗ ಕಾಯ್ಬೇಕು. ಅವರು ಲಗೇಜ್ ಎಲ್ಲ ಉಂಟು, ಕಾಯ್ಬೇಕು, 1 ಗಂಟೆ ಕಾಯ್ಬೇಕು ಉಂಟು ಇಲ್ಲಿ.
ಅದೇ ವ್ಯವಸ್ಥೆ ಇಲ್ಲ. ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಲ್ಲಿ, ಹೋಗೋ ಬಸ್ ಎಲ್ಲ ಈ ತರ ಇಲ್ಲಿಂದಲೇ ಬರೋದು. ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಯಾವ ಬಸ್ ಹೋಗ್ತದೆ? ಹೋಗೋದು ಮಾತ್ರ ಹೋಗೋದು, ಬರೋದು ಹೋಗೋದಿಲ್ಲ. ಹೋಗುದಿಲ್ಲ. ಮತ್ತೆ ಅಲ್ಲಿ ಹೇಗೆ ನಿಲ್ಲುದು? ಅದೇ ಅಲ್ಲ ಸಮಸ್ಯೆ ಆಗಿದ್ದು. ಅಲ್ಲಿ ಫ್ಲೈಓವರ್ ಮಾಡದೆ ಅದು ಹೋಗ್ಲಿಕ್ಕೆ ಆಗುದಿಲ್ಲ. ಬಸ್ಸಿನವರಿಗೆ ಕೂಡ ಸಮಸ್ಯೆ ಉಂಟು ಹೋಗ್ಲಿಕ್ಕೆ. ಹಾಗೆ ಇದನ್ನು ಯಾವ ರೀತಿ ಇದು ಮಾಡ್ತೀರಿ ನೀವು ಕೂಡ ಬಂದಿರಬಹುದು ಅವರು, ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಹೇಳಿ. ನೀವು ಕೂಡ ಹೇಳ್ಬಿಡಿ ಅಲ್ಲಿ ಹೇಗೆ ಬಗೆಹರಿಸ್ತೀರಿ. ನಾವೀಗ ನಿಮ್ಮ ಹತ್ರ ಕೇಳುದು, ನೀವು ಪ್ರಯಾಣಿಕರಲ್ವಾ? 30 ವರ್ಷ ಆಯ್ತು ಇಲ್ಲಿ ನೋಡ್ಲಿಕ್ಕೆ ಶುರು ಮಾಡಿ. ಇದೇ ರೀತಿ ಇದೇ ರೀತಿ ಇದಕ್ಕಿಂತ ಇದಾಗಿತ್ತು. ಇನ್ನು ಇದೊಂದು ಕಟ್ಟಿದ್ದಾರೆ, ಅದು ಲಯನ್ಸ್ ಕ್ಲಬ್ನ, ಅದು ಕೂಡ ಸರಿಯಾಗಿಲ್ಲ. ಹೇಗೆ ಮತ್ತೆ ಮಾಡುದು? ಅಂದ್ರೆ ಹೇಗೆ ಹೋಗೋದು? ಓಕೆ, ಬಸ್ ಸ್ಟ್ಯಾಂಡ್ ಇಲ್ಲ, ಇಲ್ಲಿ ಬಸ್ಸಿಗೆ ಕಾಯುವವರು ಕೊಡೆ ಹಿಡ್ಕೊಂಡೇ ಕಾಯ್ಬೇಕು. ಅದೇ ಎಂತ ಬಸ್ ಸ್ಟ್ಯಾಂಡ್ ಬೇಕು. ಹೇಗುಂಟು ಇಲ್ಲಿದ್ದು ಹೇಗುಂಟು? ಈಗ ಬಹುತೇಕರಿಗೆ ಈ ಅಂಡರ್ ಪಾಸೇ ಆಸರೆ. ಯಾಕೆಂತಂದರೆ ಅಂಡರ್ ಪಾಸ್ನಲ್ಲಿ ಸ್ವಲ್ಪ ನೀರು ಬರದ ಹಾಗೆ ಇರ್ತದೆ. ಅಂಡರ್ ಪಾಸೇ ಆಸರೆ. ಯಾವ ಬಸ್ ಸ್ಟ್ಯಾಂಡ್ ರೋಟರಿ ಕ್ಲಬ್ನವರನ್ನು ಮಾಡಿದ್ದಂಥ ಬಸ್ ಸ್ಟ್ಯಾಂಡ್ ಎಲ್ಲ ಪರಿಸ್ಥಿತಿ ಅಧೋಗತಿಯಲ್ಲಿದ್ದು. ಇದು BC ರೋಡಿನ ಬಸ್ ಸ್ಟ್ಯಾಂಡಿನ ಕತೆ. ಹೇಗಿದೆ BC ರೋಡ್ನ ಬಸ್ ಸ್ಟ್ಯಾಂಡ್ ಅಂತ ಕೇಳಿದರೆ ಅದಕ್ಕೆ ಉತ್ತರವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹೇಗಿದೆ ಅನ್ನೋದನ್ನು ನೋಡ್ಬೋದು. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಇದು BC ರೋಡಿನ ಬಸ್ ಸ್ಟ್ಯಾಂಡ್ನ ಕತೆ. ಹಾಗಂತ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಆ ಬಸ್ ಸ್ಟ್ಯಾಂಡನ್ನು ತೋರಿಸ್ತೇನೆ. ಯಾಕಂತಂದರೆ ಆ ಬಸ್ ಸ್ಟ್ಯಾಂಡ್ ಊಟಕ್ಕಿಲ್ಲದ ಉಪ್ಪಿನಕಾಯಿ ಬಸ್ ಸ್ಟ್ಯಾಂಡ್, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಿ ನೋಡಿ, ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗ BC ರೋಡ್ ಬಸ್ ನಿಲ್ದಾಣ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಬಸ್ ನಿಲ್ದಾಣ ಅಂತ ಹೇಳಿದ್ರೆ ಇದೆ. ಯಾಕೆಂತಂದ್ರೆ ಇಲ್ಲಿ ಇನ್ನೊಂದು ಸೈಡಿನಿಂದ ಬರುವ ಯಾರಿಗೂ ಕೂಡ ಈ ಒಂದು ಬಸ್ ನಿಲ್ದಾಣಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಒಂದು ಸೈಡ್ನ ಬಸ್ ಸ್ಟ್ಯಾಂಡ್ಗಳು ಬರ್ತದೆ ನೋಡಿ, ಅಲ್ಲಿ ಡಿವೈಡರ್ ಸ್ಟಾರ್ಟ್ ಆದ್ರೆ ಮಂಗಳೂರಿನಿಂದ ಹೋಗೋ ಬಸ್ ನೇರವಾಗಿ ಹಾಗೆ ಹೋಗ್ತದೆ. ಮಂಗಳೂರಿನಿಂದ ವಾಪಸ್ ಆಗುವಂತ ಯಾವ ಬಸ್ ಕೂಡ ಈ ಬಸ್ ಸ್ಟ್ಯಾಂಡಿಗೆ ಹೋಗೋದಿಲ್ಲ ಅನ್ನುವಂಥದ್ದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಇದು ಇಲ್ಲಿಯ ಚಿತ್ರಣ ನೋಡ. ಬಸ್ ಸ್ಟ್ಯಾಂಡ್ ನ ಒಳಭಾಗಕ್ಕೆ ಹೋಗುವ ಸುಸಜ್ಜಿತವಾದಂತಹ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಬಹಳ ಚಂದದ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಯಾಣಿಕರಂತೂ ಇತ್ತ ಕಡೆ ಬರ್ತಾ ಇಲ್ಲ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಈ KSRTC ಬಸ್ಸು ತಂಗುದಾನ ಅಂತ ಹೇಳಲಿಕ್ಕೆ ಬೇಸರ ಆಗ್ತಿದೆ. ಯಾಕೆಂತಂದ್ರೆ ಇಲ್ಲಿ ಬಂದು ಇಳಿದ್ರೆ ಅವರು ಮತ್ತೆ ನಡ್ಕೊಂಡು ಹೋಗ್ಬೇಕು. ಇದು ಬಸ್ ಸ್ಟ್ಯಾಂಡು. ಇಲ್ಲಿಗೆ ಮಂಗಳೂರಿನ ಬಸ್ಸು ಬರುವುದಿಲ್ಲ. ಇದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಬಸ್ ಸ್ಟ್ಯಾಂಡ್ ಅಂತ ಅದಕ್ಕೆ ನಾವು ಕರೆದಿದ್ದು. ಯಾಕೆಂತಂದ್ರೆ ಕೇವಲ ಒನ್ ಸೈಡ್ ಬಸ್ ಮಾತ್ರ ಇಲ್ಲಿಗೆ ಬರುದು. ಮಂಗಳೂರಿನ ಬಸ್ ಇಲ್ಲಿಗೆ ಬರುವುದಿಲ್ಲ. ಇದು ಸಂಪೂರ್ಣವಾಗಿ ಊಟಕ್ಕಿಲ್ಲದ ಉಪ್ಪಿನಕಾಯಿ ಬಸ್ ಸ್ಟ್ಯಾಂಡ್ ಅಂತ ಹೇಳಬಹುದು. ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿ ಬಹಳ ವ್ಯವಸ್ಥೆಗಳಿದ್ದಾವೆ. ಆದರೆ ಆ ವ್ಯವಸ್ಥೆಗಳೆಲ್ಲ ಚಂದ ಇದೆ. ಇಲ್ಲಿ ಪ್ರಯಾಣಿಕರಿಗೆ ಬಹಳ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಆದರೆ ಆ ವ್ಯವಸ್ಥೆಗಳು ಮಂಗಳೂರಿನ ಕಡೆಯಿಂದ ಬರುವಂತಹ ಪ್ರಯಾಣಿಕರಿಗಂತೂ ಎಲ್ಲೂ ಕೂಡ ಲಭ್ಯ ಆಗೋದಿಲ್ಲ. ಬದಲಾಗಿ ಮಂಗಳೂರಿಗೆ ಹೋಗೋ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿಗೆ ಲಭ್ಯ ಆಗ್ತದೆ ಹೊರತು ಮಂಗಳೂರಿಂದ ವಾಪಸ್ ಆಗೋರಿಗೆ ಏನಿಲ್ಲ. ಅಲ್ಲಿ ಆ ಮಳೆಯ ನಡುವೆಯಲ್ಲಿ ನಿಲ್ಲಬೇಕು. ಇದಕ್ಕೆ ಹೇಳುವಂಥದ್ದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ. ಇದು ಬಸ್ ಸ್ಟ್ಯಾಂಡಿನ KSRTC ಬಸ್ ಸ್ಟ್ಯಾಂಡಿನ ಕತೆ. BC ರೋಡ್ KSRTC ಬಸ್ ಸ್ಟ್ಯಾಂಡಿನ ಒಳಭಾಗದಲ್ಲಿದ್ದೇವೆ. ಈ BC ರೋಡ್ KSRTC ಬಸ್ ಸ್ಟ್ಯಾಂಡಿನ ಕಥೆಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಪ್ಲಾಟ್ಫಾರ್ಮ್ ನಂಬರ್ 1 ಪುತ್ತೂರು, ಇಲ್ಲಿಗೆ ಬಸ್ಸು ಬರುವುದಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 2 ಧರ್ಮಸ್ಥಳ, ಇಲ್ಲಿಗೆ ಬಸ್ಸು ಬರುವುದಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 3 ವಿಟ್ಲ, ಇಲ್ಲಿಗೆ ಬಸ್ಸು ಬರುವುದಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 4 ಉಪ್ಪಿನಂಗಡಿ ಸುಬ್ರಹ್ಮಣ್ಯ, ಇಲ್ಲಿಗೆ ಬಸ್ಸು ಬರುವುದಿಲ್ಲ. ಪ್ಲಾಟ್ಫಾರ್ಮ್ ನಂಬರ್ 6 ತೆಗೆದಿದ್ದಾರೆ. 7 ಹಾಸನ ಬೆಂಗಳೂರು, ಇಲ್ಲಿಗೆ ಬಸ್ಸು ಮ್ಯಾಕ್ಸಿಮಮ್ ಬರುವುದಿಲ್ಲ. ಇನ್ನು ಗ್ರಾಮಾಂತರ ಬಸ್ ನಿಲ್ಗಡೆ ಸಾಲೆತ್ತೂರು, ಶಂಬೂರು, ವಾಮದಪದವು, ಸರಪಾಡಿ, ಪೊಳಲಿ, ಕಟೀಲು, ಕಕ್ಕೆಪದವು, ಕಾಸರಗೋಡು. ಪೊಳಲಿ, ಕಟೀಲು, ವಾಮದಪದವು, ಪೊಳಲಿ ಕಟೀಲ್ನವರು ಏನಾದರೂ ಬರ್ಬೋದು. ಆದರೆ ಕಕ್ಕೆಪದವು, ಕಾಸರಗೋಡು, ಸಾಲೆತ್ತೂರು, ಶಂಬೂರು, ಮಂಗಳೂರಿಂದ ಬರೋರಂತೂ ಇಲ್ಲಿಗೆ ಬರೋದಿಲ್ಲ. ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ. ಇದೀಗ ಕಕ್ಕೆಪದವು ಬಸ್ ಉಂಟು ನೋಡಿ. ಕೆಲವು ಬಸ್ಸುಗಳು ಬರ್ತವೆ, ಉದಾಹರಣೆ ಕೆಲವು ಬಸ್ಸುಗಳು ಬರ್ತವೆ, ಮ್ಯಾಕ್ಸಿಮಮ್ ಅಂತೂ ಇಲ್ಲಿಗೆ ಬರುವುದಿಲ್ಲ. ಇದು ವಾಸ್ತವ ಪರಿಸ್ಥಿತಿ.
ಪುತ್ತೂರು ಮಂಗಳೂರಿನಿಂದ ಬಂದಂತಹ ಯಾವ ಗಾಡಿಗಳು ಕೂಡ ಇಲ್ಲಿಗೆ ಬರೋದಿಲ್ಲ. ಮೂಡಿಪು, ತೊಕ್ಕೊಟ್ಟು, ಕಾಸರಗೋಡು ಕೆಲವು ಗಾಡಿಗಳು ಬರ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅಲ್ಲಿ ಆ ಒಂದು ಒದ್ದೆಯಾಗಿ ಉಂಡು ನಿಂತವರಿಗೆ ಮಾತ್ರ ಅಲ್ಲಿನ ವಾಸ್ತವ ಪರಿಸ್ಥಿತಿ ಗೊತ್ತು. ಇದು KSRTC ಬಸ್ ಸ್ಟ್ಯಾಂಡ್ BC ರೋಡಿನ ಕತೆ ವ್ಯತೆ. ಮಂಗಳೂರಿನಿಂದ ಮೈಸೂರು, ಬೆಂಗಳೂರು, ಮಾಣಿ, ಪುತ್ತೂರು, ಧರ್ಮಸ್ಥಳ, ಬಂಟ್ವಾಳ, ಚಿಕ್ಕಮಗಳೂರು, ದಾವಣಗೆರೆ ಇತ್ತ ಕಡೆಗೆ ಸಾಗುವಂತಹ ಬಸ್ಗಳು ಬಂದು ನಿಲ್ಲುವಂತಹದ್ದು ಅಲ್ಲೊಂದು ರೋಟರಿ ಅವರು ಮತ್ತು ಲಯನ್ಸ್ ಅವರು ಮಾಡಿದಂತ ಪುಟ್ಟ ಶೆಲ್ಟರ್ನ ಅಡಿಯಲ್ಲಿ. ಆದರೆ KSRTCಯ ಸುಸಜ್ಜಿತ ಬಸ್ ನಿಲ್ದಾಣ ಇದೆ, ಅದಕ್ಕೆ ಒನ್ ಸೈಡೆಡ್ ಬಸ್ ಮಾತ್ರ ಬರುವಂತದ್ದು, ಇನ್ನೊಂದು ಸೈಡ್ನ ಬಸ್ ಬರೋದಿಲ್ಲ. ಪ್ರಯಾಣಿಕರು ನರಕ ಯಾತನೆಯನ್ನ ಪಡುವಂತಹ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ. ಇದು BC ರೋಡ್ನ ಬಸ್ ಸ್ಟ್ಯಾಂಡಿನ ಕತೆ. ರಾಕೇಶ್ ನಾಯಕ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.